ತಿಮ್ರೋಡಿಯವರನ್ನು ಗಡೀಪಾರು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನನ್ನು ಅವರು ವಾದ ಮಂಡಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಅವರು ಶಾಂತಿ ಭಂಗವನ್ನು ನಿರಂತರವಾಗಿ ಮಾಡ್ತಿದ್ದಾರೆ, ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ ಮತ್ತು ಮಹಿಳೆಯನ್ನು ಅವಮಾನಿಸಿದ್ದಾರೆ, ಕೂಡ ಹಾಕಿದ್ದಾರೆ ಇತ್ಯಾದಿ ವಿಚಾರಗಳು AC ಕೋರ್ಟ್ನಲ್ಲಿ ಬಂದಿದೆ. ರಿಪೀಟೆಡ್ ಆಗಿ ಅವರು ಹಾಕ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ 2 ಸಾರಿ ಆದೇಶವನ್ನು ಅವರು ಹೊರಡಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ 1 ಸಾರಿ ಅದಕ್ಕೆ ಸ್ಟೇಯನ್ನು ಕೂಡ ಕೊಟ್ಟಿತ್ತು. ಆಮೇಲೆ 2ನೇ ಸಾರಿ ಆದಾಗ ಅದಕ್ಕೆ ಯಾವುದೇ ರೀತಿಯಾದಂಥ ಮನ್ನಣೆಯನ್ನು ದೊರೆಯದಿದ್ದಾಗ ಅವರು ಪುನಃ ಸುಪ್ರೀಂ ಕೋರ್ಟ್ ಕದವನ್ನು ತಿಮ್ರೋಡಿಯವರು ತಟ್ಟಿದರು. ಅದು ಮಾಮೂಲಿ ಹಾಗೆ ಏನಿದೆ ಅವರ ಅಥಾರಿಟಿಗಳು ಅಂತ ಹೇಳಿದರೆ AC ಕೋರ್ಟಿಂದ ಆದರೆ DC ಅವರ ಅರೆಕಾಲಿಕ ನ್ಯಾಯಾಲಯದ ಮುಂದೆ ತಮ್ಮ ಸಬ್ಮಿಷನ್ನ ಮಾಡಬೇಕಾಗಿತ್ತು ತಿಮ್ರೋಡಿಯವರು. ಇಲ್ಲಿ ಏನಂತ ಹೇಳಿದರೆ ಭಾರಿ ಮುಖ್ಯವಾಗಿ ಸಶಸ್ತ್ರಗಳನ್ನು ಹೊಂದಿದ್ರು ಅನ್ನುವಂಥದ್ದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಸಾಕ್ಷಿಗಳನ್ನು ಪೊಲೀಸ್ನವರು ಸಂಗ್ರಹಿಸಿದ್ದಾರೆ ಅಥವಾ ಮಹಿಳೆಯೊಬ್ಬಳನ್ನು ಉಚ್ಚವಾಗಿ ನಿಂದಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಸಂಗ್ರಹಿಸಿದ್ದಾರೆ. ಇದನ್ನು ಎಫೆಕ್ಟಿವ್ ಆಗಿ ಸುಪ್ರೀಂ ಕೋರ್ಟಲ್ಲಿ ಯಾರು ವಾದವನ್ನು ಅಪೋಸಿಟ್ ಆಗಿ ಮಂಡಿಸಬೇಕೋ ಅವರು ಸ್ಟ್ರಾಂಗ್ ಆಗಿ ಮಂಡಿಸಿದ್ದಾರೆ. ಇದೇನು ದೊಡ್ಡ ಆತಂಕವಾದಂಥ ವಿಚಾರವಲ್ಲ. ಆದಾಗ್ಯೂ ಕೂಡ ನಮ್ಮ ನಡೆ ನುಡಿ ಸಿದ್ಧಾಂತಗಳು ನಮ್ಮ ಚೌಕಟ್ಟಿನಿಂದ ಆಚೆ ಇರಬಾರ್ದು. ಒಂದು ಸಾಂಸ್ಕೃತಿಕವಾದಂಥ ಒಂದು ಸಂವಿಧಾನದ ಒಂದು ಚೌಕಟ್ಟಿರುತ್ತೆ. ಆ ಚೌಕಟ್ಟಿನಿಂದ ಆಚೆ ಭಾಷೆ ಬಳಸೋದಾಗಲಿ ಮತ್ತೇನೋ ಮಾಡೋದಾಗಲಿ ಅದು ತಪ್ಪಾಗುತ್ತೆ. ಮೊದಲನೇ ಬಾರಿ AC ಅವರು ಆದೇಶ ಹೊರಡಿಸಿದಾಗ ಒಂದು ಸೌಜನ್ಯದ ವಿಚಾರದಲ್ಲಿ ಅಗ್ರೆಸಿವ್ ಆಗಿ ಹೋರಾಟ ಮಾಡ್ತಿದ್ದವ್ರಿಗೆ ಈ ರೀತಿ ಮಾಡಬಾರ್ದು. ಈ ರೀತಿ ಮಾಡಿದರೆ ತಪ್ಪಾಗುತ್ತೆ. ಅವ್ರದ್ದೇನು ತಪ್ಪಿರಲಿಕ್ಕಿಲ್ಲ, ನ್ಯಾಯ ಕೇಳುವುದು ಕೆಲವೊಮ್ಮೆ ಅಗ್ರೆಸಿವ್ ಆಗಿರುತ್ತೆ ಅನ್ನುವಂಥ ವಾದವನ್ನು ಒಡನಾಡಿಯೂ ಮಂಡಿಸಿತ್ತು ಮತ್ತು ಅವರಿಗೆ ಆಶ್ರಯವನ್ನೂ ಕೂಡ ಒಡನಾಡಿ ಕೊಡುತ್ತೆ ಈ ಥರ ಮಾಡಿದರೆ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿತ್ತು. ಆದರೆ ಅದು ರಿಪೀಟೆಡ್ ಆಗಿ ಬಂದಾಗ ನಾವು ಅಲರ್ಟ್ ಆಗಿರಬೇಕು. ಕೆಲವು ಸಾರಿ ತಿಮ್ರೋಡಿಯವರು ಈ ವಿಷಯದಲ್ಲಿ ಎಲ್ಲೋ ಎಡವಿದ್ದಾರೆ ಅಂತ ಸ್ಪಷ್ಟವಾಗಿ ಅನಿಸುತ್ತೆ. ಯಾಕೆಂದರೆ ಅವರು ಮಾತಿನ ಬರದಲ್ಲಿ ಕೆಲವೊಮ್ಮೆ ದಿಕ್ಕು ತಪ್ಪಿಡ್ತಾರೆ, ಮಾತಿನ ಬರದಲ್ಲಿ ಹೇಗೆಗೋ ಮಾತಾಡ್ಬಿಡ್ತಾರೆ. ಇದು ಮಾತಿನ ಬರ ಅನ್ನುವಂಥದ್ದು ಮತ್ತಾರನ್ನು ಪ್ರೇರೇಪಣೆ ಕೊಟ್ಟಂತ ಆಗಿಬಿಡುತ್ತೆ, ಮತ್ತಾರನ್ನು ದಂಡ ಎತ್ತುವಾಗಿ ಮಾಡಿಬಿಡುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಭಾರಿ ಸೂಕ್ಷ್ಮವಾಗಿ ಮಾತಾಡಬೇಕಾಗಿದ್ದೆ ತಿಮ್ರೋಡಿಯವರು ಅಂತ ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ. ಆದಾಗ್ಯೂ ಅವರು ಎತ್ತುತ್ತಿರುವ ಪ್ರಶ್ನೆಗಳೇನಿದೆ, ಸೌಜನ್ಯಳ ಸಾವಿನ ಬಗ್ಗೆ ಆಗಿರ್ಬೋದು ಅಥವಾ ಇತರೆ ಸಾವಿನ ಬಗ್ಗೆ ಆಗಿರ್ಬೋದು, ಈಗ ಸಾವಿರಾರು ಪುಟಗಳನ್ನ SIT ಅವರು ಕೂಡ ಮಂಡಿಸಿದ್ದಾರೆ. ಈ ಎಲ್ಲ ಕಾರಣದಿಂದ ಅವರು ನೊಂದು ಆ ರೀತಿ ಮಾತಾಡ್ತಿದ್ದೀನಿ ಅಂತ ಅನ್ನುವಂಥ ವಿಚಾರವನ್ನು ಅವರ ವಕೀಲರು ಸಬ್ಮಿಷನ್ ಮಾಡಬೇಕಿತ್ತು. ತಪ್ಪ ಸರಿನಾ ಅಂತ ಅನ್ನೋಕ್ಕೆ ಯಾಕೆ ಇಲ್ಲಿಗೆ ಬರ್ತಿದ್ದಾರೆ ಅಂತಂದ್ರೆ ಅವರ ಸಬ್ಮಿಷನ್ನು ಅರ್ಥಪೂರ್ಣವಾಗೂ ಇರ್ಬೋದು. ಸರ್ಕಾರದ ಕಡೆಯಿಂದ ಏನು ನಾವು ವಾದವನ್ನು ಮಂಡಿಸಿದ್ದಾರೆ ಅವರು ಅರ್ಥಪೂರ್ಣವಾಗಿ ಮಂಡಿಸಿರ್ಬೋದು. ನಮ್ಮ ಅಪೋಸಿಷನ್ ಅಡ್ವೊಕೇಟ್ಸ್ ವಿರುದ್ಧ ನಮ್ಮ ಪ್ರೆಸೆಂಟೇಷನ್ನು ಕೂಡ ಇದಕ್ಕೆ ಪೂರಕವಾಗಿ ಹೇಗಿರಬೇಕಿತ್ತು. ಫಸ್ಟು AC ಕೋರ್ಟಿಂದ ಆದರೆ DC ಕೋರ್ಟಿಗೆ ಹೋಗಬೇಕಿತ್ತು, DCಯಿಂದ ಸೆಕ್ಷನ್ ಕೋರ್ಟಿಗೆ ಹೋಗಿ ಏನೋ ಮಾಡ್ಕೋಬೇಕಿತ್ತು. ಆದರೆ ಏಕದಮ್ಮ ಹೈಕೋರ್ಟು ಸುಪ್ರೀಂ ಕೋರ್ಟಿಗೆ ಈ ಥರದ್ದು ಹೋದಾಗ ನಮ್ಮ ಎಲ್ಲೆಲ್ಲಿ ಎಡವಿದ್ದೀವಿ ಗೊತ್ತಾಗಲ್ಲ, ಯಾವ್ಯಾವ ರೀತಿ ವಾದವನ್ನು ಮಂಡಿಸಬೇಕು ಅನ್ನೋದು ಗೊತ್ತಾಗಲ್ಲ. ಅಲ್ಲಿ ಭಾರಿ ಮುಖ್ಯವಾಗಿ 2ನೇ ಸತಿ ಆರ್ಗ್ಯೂ ಮಾಡಿ 2ನೇ ಸತಿ ಇವರು ಗಡೀಪಾರಿಗೆ ಆದೇಶ ಮಾಡ್ತಿದ್ದಾರೆ, ಸ್ಟ್ರಾಂಗ್ ಆಗಿ ಆದೇಶ ಮಾಡ್ತಿದ್ದಾರೆ ಅಂತ ಹೇಳಿದರೆ ಬಲಿಷ್ಠವಾದ ಕಾರಣವೇ ಇರಬೇಕು ಅನ್ನುವಂಥದ್ದು ಕೋರ್ಟಿನ ಅಭಿಪ್ರಾಯಕ್ಕೆ ಬಂದು ಬಿಡುವ ಸಾಧ್ಯತೆಗಳು ಇರ್ತವೆ. ಮತ್ತು ಅವರ ವಕೀಲರು ಅಷ್ಟೇ ಸ್ಟ್ರಾಂಗ್ ಆಗಿ ವಾದವನ್ನು ಮಂಡಿಸಿರ್ತಾರೆ, ಯಾರು ಸರ್ಕಾರಿ ಪರವಾದ ಅಭಿಯೋಜಕರುಗಳು. ಆದರೆ ನಮ್ಮವರು ಕೂಡ ಯಾವ ಕಾರಣದಿಂದ ಇವರು ಗಡೀಪಾರು ನಮ್ಮನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಅರ್ಥಪೂರ್ಣವಾಗಿ ಪ್ರೆಸೆಂಟ್ ಮಾಡಬೇಕಿತ್ತು. ಇಲ್ಲೆಲ್ಲೋ ಎಡವಿದ್ದಾರೆ, ಇದನ್ನು ಅಷ್ಟೇ ಹೇಳಲಿಕ್ಕೆ ಇಷ್ಟಪಡುವಂಥ ವಿಚಾರ. ಆದಾಗ್ಯೂ ಕೂಡ ಮೇಲ್ಮನವಿ ಸಲ್ಲಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಹೇಳಿರುವ ಪ್ರಕಾರ ಜಿಲ್ಲಾ ನ್ಯಾಯಾಲಯದಲ್ಲಿ ನಾವು ಸಲ್ಲಿಸ್ಬೋದು ಅಥವಾ ಜಿಲ್ಲಾ ನ್ಯಾಯಾಲಯದ ಮುಂದೆ ಅಥವಾ ಜಿಲ್ಲಾ ಅಧಿಕಾರಿಗಳ ಮುಂದೆ
ನಮ್ಮ ಪ್ರೆಸೆಂಟೇಷನ್ನ ಒಪ್ಪಿಸುವಂಥದ್ದು, ಅದ್ರ ಮೇಲೆ ತಡೆ ತರುವಂಥದ್ದು ಭಾರಿ ಮುಖ್ಯವಾಗುತ್ತೆ ಸರ್. ಇಲ್ಲ ಅಂತಂದರೆ ಮತ್ತೆ ಹಿನ್ನಡೆ ಆಗುತ್ತೆ, ಮತ್ತೆ ಡಿಲೇ ಆದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದು ಸಾವಿನ ಬಗ್ಗೆ, ಒಂದು ರೇಪ್ ಆದ